ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನಿಕಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೇಳ್ತಿದ್ದು ಎಕ್ಸೆಲ್ನಲ್ಲಿ SLC ಮಾರ್ಕ್ಸ್ಗಳನ್ನ ಯಾವ ಥರ ಮಾಡೋದು ಅಂತ. ಸೊ ಫಸ್ಟು ಸ್ಟಾರ್ಟ್ ಮೆನು ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮೆನು ಕ್ಲಿಕ್ ಮಾಡಿದ್ಮೇಲೆ ಸೇಮ್ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ. ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನೀವು ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಒಂದು ಫೋಲ್ಡರ್ನ ನೋಡ್ಬೋದು. ಸೊ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋ ಒಂದು ಫೋಲ್ಡರ್ ನೋಡಿದಾಗ ಇಲ್ಲಿ ಎಕ್ಸೆಲ್ 2010 ಅಂತಿದೆ. ಸೊ ನಂದು ಅದು ವರ್ಷನ್ನು 2010 ವರ್ಷನ್. ಸೊ ಹಾಗಾಗಿ ಅದು 2010 ಅಂತ ಬರುತ್ತೆ. ಸೊ ಈ ಥರ ಸ್ಕ್ರೀನ್ ಬಂದಮೇಲೆ ಇಲ್ಲಿ ಮ್ಯಾಕ್ಸಿಮೈಸ್ ಬಟನ್ ನೀವು ಕ್ಲಿಕ್ ಮಾಡಿದ್ರೆ ಸೊ ಮ್ಯಾಕ್ಸಿಮೈಸ್ ಆಗುತ್ತೆ. ಮ್ಯಾಕ್ಸಿಮೈಸ್ ಆದಮೇಲೆ SLC ಮಾರ್ಕ್ಸ್ ಕಡೆ ಒಂದು ಡೆಮೋದೊಂದು ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ. ಸೊ ನಾನು ಇಷ್ಟೆಲ್ಲ ಟೈಪ್ ಮಾಡೋದಕ್ಕೆ ಬರೀ ಲೇಟ್ ಆಗುತ್ತೆ ಅಂತ ನಾನು ಮಾಡ್ತೀನಿ. ಸೊ ಇದನ್ನ ಡೈರೆಕ್ಟಾಗಿ ನಾನು ಮಾಡ್ತೀನಿ. ಫಸ್ಟಿಂದ ನಮಗೆ ಇಲ್ಲೇ ಬೇಕು ಅಂದರೆ ನಾನು ಇಲ್ಲೇ ರೆಡಿ ಮಾಡ್ಕೊಬೋದು. ಸೊ ಇಲ್ಲೇ ಕೆಳಗಡೆ ನಾನು ನಿಮಗೆ ಅದನ್ನು ರೆಡಿ ಮಾಡಿ ತೋರಿಸ್ತೀನಿ. ಸೊ ಫುಲ್ಲು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಏನು ಮಾಡಬೇಕು, ಇಲ್ಲಿ ಫಸ್ಟ್ ಸೆಲೆಕ್ಟ್ ಕ್ಲಿಕ್ ಮಾಡಿ ಶಿಫ್ಟ್ನ ಹೋಲ್ಡ್ ಮಾಡ್ಕೊಂಡು ಸೊ ರೈಟ್ ಸೈಡ್ ಆರಾಮಕ್ಕನ್ನ ಕ್ಲಿಕ್ ಮಾಡ್ತಾ ಹೋದರೆ ನಮಗೇನಾಗುತ್ತೆ, ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಸೆಲೆಕ್ಟ್ ಆದಮೇಲೆ ನಾವೇನು ಮಾಡ್ತೀವಿ, ಇಲ್ಲಿ ಹೋಮಲ್ಲಿ ಮರ್ಜ್ ಆ್ಯಂಡ್ ಸೆಂಟರ್ಸ್ ಅಂತ ಇದೆ. ಸೊ ಮರ್ಜ್ ಆ್ಯಂಡ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೇನಾಗುತ್ತೆ, ಅಲ್ಲಿ ಅದಿಷ್ಟು ಸೆಲ್ ಸೇರಿ ಒಂದು ಮರ್ಜ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ಮಾರ್ಕ್ಸ್ ಶೀಟ್ ಅಥವಾ SLC ಮಾರ್ಕ್ ಶೀಟ್ ಅಂತ ಕೊಡ್ಬೋದು. ಸೊ ನಿಮ್ಮ ಇಷ್ಟ ಅದು. ಸೊ ಇಲ್ಲಿಗೆ ಈಗ ಫಸ್ಟು ರಿಜಿಸ್ಟರ್ ನಂಬರು, ಸ್ಟೂಡೆಂಟ್ ನೇಮ್, ಸೊ ಸಬ್ಜೆಕ್ಟ್ಸ್ಗಳು ಆಗ್ತಾ ಹೋಗ್ಬೇಕಾಗತ್ತೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಟೋಟಲ್, ಆ್ಯಾವ್ರೇಜ್ನ ನಾನು ಏನು ಮಾಡ್ತೀನಿ, ಅದನ್ನು ಶಾರ್ಟ್ ಫಾರ್ಮಾಗಿ AVG ಅಂತ ಕೊಡ್ತಾಯಿದ್ದೀನಿ. ಸೊ ರಿಸಲ್ಟ್ ಆದಮೇಲೆ ಗ್ರೇಡು ಮಿನಿಮಮ್ ಎಷ್ಟು ಮಾರ್ಕ್ಸ್ ಇದೆ, ಮ್ಯಾಕ್ಸಿಮಮ್ ಎಷ್ಟಿದೆ. ಸೊ ಇದಿಷ್ಟನ್ನು ನಾನು ಏನು ಮಾಡಿದೆ, ಸೊ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ಇದಿಷ್ಟು ನನಗೇನಾದರೂ ಇಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಶಿಫ್ಟ್ನ ಹೋಲ್ಡ್ ಮಾಡ್ಕೊಂಡು ಈ ಕಡೆ ಲಾಸ್ಟಿಗೆ ಬಂದು ಕ್ಲಿಕ್ ಮಾಡಿದ್ರೆ ಅದಿಷ್ಟು ಸೆಲೆಕ್ಟ್ ಆಗುತ್ತೆ. ಸೊ ಬೋಲ್ಡ್ ಮಾಡ್ತಾಯಿದ್ದೀನಿ. ಸೊ ಬೋಲ್ಡ್ ಆಯಿತು. ನೆಕ್ಸ್ಟ್ ಇಲ್ಲಿ ಏನು ಸ್ಟೂಡೆಂಟ್ಸ್ ಮಾರ್ಕ್ಸ್ ಟೆಸ್ಟ್ ಅಂತಿದ್ದೀರಾ, ಸೊ ಇದು ನಾನು ಏನು ಮಾಡ್ತೀನಿ, ಇದ್ರ ಫಾಂಟ್ನ ಚೇಂಜ್ ಮಾಡ್ತೀನಿ. ಸೊ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ನಿಮಗೆ ಇಲ್ಲಿ ನಿಮಗೆ ಯಾವ ಥರ ಬೇಕು ಅನಿಸುತ್ತೆ ನಿಮಗೆ ಆ ಥರ ತೊಗೊಬೋದು. ಸೊ ಸ್ಟೂಡೆಂಟ್ಸ್ ಮಾರ್ಕ್ಸ್ ಲಿಸ್ಟ್ ಅಂತ ತೊಗೊಂಡೆ ಇದು ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒಂದು 2-3 ಕಾಲಮ್ ನಾನು ಏನು ಮಾಡಬೇಕಾಗತ್ತೆ, ಸೊ ಬಾಕ್ಸ್ಗಳನ್ನ ಬಾಕ್ಸ್ ಹಾಕ್ಬೇಕಾದ್ರೆ ನಾನು ಏನು ಮಾಡ್ತೀನಿ, ಇಲ್ಲಿ ರಿಜಿಸ್ಟರ್ ನಂಬರಿಂದ ಸೆಲೆಕ್ಟ್ ಮಾಡ್ಕೊತ ಏನು ಮಾಡ್ತೀನಿ, ನಾ ಎಷ್ಟು ಬೇಕು ಬಾಕ್ಸ್ಗಳು. ಸೊ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಲ್ಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಾರ್ಡರ್ಸಲ್ಲಿ ಹೋಮಲ್ಲಿ ಬಾರ್ಡರ್ಸ್ ಅನ್ನೋದ್ರ ಬಂದು ನಾನು ಏನು ಮಾಡ್ತೀನಿ, ಆಲ್ ಬಾರ್ಡರ್ಸ್ ಅಂತ ನಾನು ಕೊಡ್ತೀನಿ. ಸೊ ಆಲ್ ಬಾರ್ಡರ್ಸ್ ಬಂತು. ಇಲ್ಲಿ ನಮಗೆ ರಿಜಿಸ್ಟರ್ ನಂಬರ್ ಕೊಡಬೇಕಾಗುತ್ತೆ 202302 ಅಲ್ಲಿ SLC ರಿಜಿಸ್ಟರ್ ನಂಬರ್ ಏನಿರುತ್ತೆ ರಿಜಿಸ್ಟರ್ ನಂಬರ್ ಕೊಡಬೇಕಾಗುತ್ತೆ. ಸೊ ಈಗ ಇಲ್ಲಿಗೆ ಸ್ಟೂಡೆಂಟ್ನ ನೇಮ್ ಸೊ ಸ್ಟೂಡೆಂಟ್ ನೇಮ್ ಕೊಟ್ಟೆ. ಸೊ ಇಲ್ಲಿ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡ್ತಾ ಹೋಗುತ್ತೆ. ಅವರು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ಗಳನ್ನ ತೊಗೊಂಡಿರ್ತಾರೆ. ಸೊ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡಬೇಕು. ಸೊ ಟೋಟಲ್ ಅಂತ ಹೇಳಿದಾಗ ಟೋಟಲಿಗೆ ನಾವೇನು ಮಾಡ್ತೀವಿ, ಈಗ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಫಸ್ಟ್ ನಾನು ಆವಾಗಲೇ ಪ್ರಿವಿಯಸ್ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ, ಫಾರ್ಮುಲಾ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನಮಗೆ ಏನು ಬೇಕಾಗುತ್ತೆ, ಫಸ್ಟು = ಸಿಂಬಲ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ SUM ಸಮ್ ಅಂತ ಕೊಟ್ಟು ಶಿಫ್ಟ್ ಇಟ್ಕೊಂಡು 9 ಮೇಲೆ ಬ್ರ್ಯಾಕೆಟ್ ಓಪನ್. ಸೊ ಎಲ್ಲಿಂದ ಎಲ್ಲಿವರೆಗೂ, ಸೊ ಕನ್ನಡದಿಂದ ಸೊ ಸೆಲೆಕ್ಟ್ ಮಾಡಬೇಕಾಗತ್ತೆ. ಕನ್ನಡದಿಂದ ಸೋಷಿಯಲ್ವರೆಗೂ ಸೆಲೆಕ್ಟ್ ಮಾಡಿದ್ರೆ C12 C ಅನ್ನೋ ಕಾಲಮಲ್ಲಿ ಕನ್ನಡ ಅನ್ನೋದಿದೆ, 12 ಅನ್ನೋ ರೋ ಅಲ್ಲಿ ಅದು ವ್ಯಾಲ್ಯೂ ಇದೆ. ಸೊ C12ಇಂದ ಹಿಡ್ದು ಕನ್ನಡದಿಂದ ಹಿಡ್ದು ಸೋಷಿಯಲ್ಲು ಹೆಚ್ಚನ್ನ ಕಾಲಮಲ್ಲಿ 12 ಅನ್ನೋ ರೋ ಅಲ್ಲಿ ಅದು ನಮಗೆ ಅದರ ವ್ಯಾಲ್ಯೂ ಇದೆ. 12 ಅನ್ನೋ ರೋ ಅಲ್ಲಿ ವ್ಯಾಲ್ಯೂ ಸಿಗುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡಿದೆ, ಶಿಫ್ಟ್ ಇಟ್ಕೊಂಡು 0 ಮೇಲೆ ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಸೊ ಎಂಟರ್ ಕೊಡ್ತೀವಿ, ನಮಗೇನಾಗುತ್ತೆ ಟೋಟಲ್ ಬರುತ್ತೆ ಆವ್ರೇಜು. ಸೊ ಈಗ ಅಲ್ಲಿ ಆವ್ರೇಜ್ನ ನಾವು ಕಂಡು ಹಿಡಬೇಕಾಗುತ್ತೆ. ಸೊ ಆವ್ರೇಜಿಗೆ ಒಂದು ಫಾರ್ಮುಲಾ ಇದೆ, = ಕೊಟ್ಟು ನಮಗೆ ಟೋಟಲ್ ಬೇಸ್ಮೆಂಟ್ ಮಾಡೋಂಥದ್ದು ಟೋಟಲ್ ಮೇಲೆ ಕ್ಲಿಕ್ಕು ಡಿವೈಡೆಡ್ ಬೈ ಎಷ್ಟು ಮಾರ್ಕ್ಸು 625. ಶಿಫ್ಟ್ ಇಟ್ಕೊಂಡು 8ನ ಪ್ರೆಸ್ ಮಾಡಿದ್ರೆ
ಸೊ ಮಾರ್ಕ್ಸ್ ಸ್ಟಾರ್ ಮಾರ್ಕ್ ಬರುತ್ತೆ. ಸೊ 100 ಇಂಟು 100, ಸೊ ಅಲ್ಲಿಗೆ 76% ಸಿಗುತ್ತೆ. ಸೊ ಈಗ ನಾವೇನು ಮಾಡ್ಬೇಕಂತೆ, ರಿಸಲ್ಟ್ ನಾವು ಯಾವ್ದ್ರ ಬೇಸ್ ಮೇಲೆ ತೊಗೊತ ಹೋಗ್ತೀವಿ ಅಂದರೆ ಪ್ರತಿಯೊಂದು ಮಾರ್ಕ್ಸಲ್ಲೂ ಕೂಡ ಅವರು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ಅವರು ಪಾಸ್ ಆಗಿದ್ದಾರೋ ಇಲ್ಲ ಅಂತ. ಸೊ ಫಸ್ಟು ಈಸ್ ಈಕ್ವಲ್ ಟು ಕೊಡಬೇಕಾಗತ್ತೆ. ಸೊ ಈಸ್ ಈಕ್ವಲ್ ಟು ಕೊಟ್ಟ ಇದೆ. ಸೊ ಈಸ್ ಈಕ್ವಲ್ ಟು ಕೊಟ್ಟ ಮೇಲೆ IF ಬ್ರ್ಯಾಕೆಟ್ ಓಪನ್, ಶಿಫ್ಟ್ ಇಟ್ಕೊಂಡು 9 ಮೇಲೆ ಪ್ರೆಸ್ ಮಾಡಿ ಬ್ರ್ಯಾಕೆಟ್ ಓಪನ್, AND ಆ್ಯಂಡ್ ಅಂತ ಟೈಪ್ ಮಾಡಿ ಮತ್ತೆ ರಿಟರ್ನ್ ಬ್ರ್ಯಾಕೆಟ್ ಓಪನ್ ಕೊಡಬೇಕಾಗತ್ತೆ. ಸೊ ಸಬ್ಜೆಕ್ಟ್ ಒನ್ ಎಲ್ಲಿದೆ, C ಕಾಲಮಲ್ಲಿ 12 ಅನ್ನೋ ರೋ ಅಲ್ಲಿ. ಸೊ ಅದರ ವ್ಯಾಲ್ಯೂ ಇದೆ, ಕನ್ನಡದ ವ್ಯಾಲ್ಯೂ C12 ಅಲ್ಲಿದೆ. ಸೊ C12 ಶಿಫ್ಟ್ ಇಟ್ಕೊಂಡು ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು ಕನ್ನಡ ಎಷ್ಟಕ್ಕೆ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ, ಸೊ 45 ಇರುತ್ತೆ. ಸೊ 45 ಕಮ ಮತ್ತು ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಇದೆ, ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ ಶಿಫ್ಟ್ ಇಟ್ಕೊಂಡು ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು ಇಂಗ್ಲೀಷ್ ಎಷ್ಟಕ್ಕೆ ಪಾಸಿಂಗ್ ಮಾರ್ಕ್ಸು 35. ಸೊ 35 ಕಮ ನೆಕ್ಸ್ಟ್ ಒಂದು ಹಿಂದಿ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು 35 ಕಮ ಹಿಂದಿ ಆಯಿತು. ಮ್ಯಾಥ್ಸ್ ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು 35 ಕಮ ನೆಕ್ಸ್ಟು ಸೈನ್ಸು ಶಿಫ್ಟ್ ಇಟ್ಕೊಂಡು ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು 35 ಕಮ. ಸೊ ಸೈನ್ಸ್ ಆಯಿತು. ಈಗ ಸೋಷಿಯಲ್ ಮೇಲೆ ಕ್ಲಿಕ್ ಮಾಡಬೇಕು, ಶಿಫ್ಟ್ ಇಟ್ಕೊಂಡು ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು 35. ಸೊ ಇಲ್ಲೇನು ಮಾಡಬೇಕು, ಕಾಮ ಕೊಡ್ಬೋದು. ಸೊ ಫಸ್ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು, ಆಮೇಲೆ ಕಾಮ ಕೊಟ್ಟು ಡಬಲ್ ಇಂಟೆಡ್ ಕಾಮ ಓಪನ್ ಮಾಡಬೇಕು, ಶಿಫ್ಟ್ ಇಟ್ಕೊಂಡು ಡಬಲ್ ಇಂಟೆಡ್ ಕಾಮ ಓಪನ್ ಮಾಡಿ. ಸೊ ಪಾಸ್. ಸೊ ಶಿಫ್ಟ್ ಇಟ್ಕೊಂಡು ಡಬಲ್ ಇಂಟೆಡ್ ಕಾಮ ಕ್ಲೋಸ್ ಕಾಮ ರಿಟರ್ನ್ ಅಗೇನ್ ಅದೇ ಥರ ಶಿಫ್ಟ್ ಇಟ್ಕೊಂಡು ಡಬಲ್ ಇಂಟೆಡ್ ಕಾಮ ಓಪನ್ ಫೇಲ್. ಸೊ ಡಬಲ್ ಇಂಟೆಡ್ ಕಾಮ ಕ್ಲೋಸ್, ಶಿಫ್ಟ್ ಇಟ್ಕೊಂಡು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಡಬೇಕಾಗತ್ತೆ. ಸೊ ಇಲ್ಲಿ ಪಾಸ್ ಅಂತ ಬಂತು. ಯಾಕೆ ಈಗ ಪಾಸ್ ಅಂತ ಬಂದಿದೆ. ಸೊ ಈ ರಿಸಲ್ಟು ನಮಗೆ ಇದು ಪಾಸ್ ಆಗಿದೆಯೋ ಅಥವಾ ಈ ಫಾರ್ಮುಲಾನಾಗೆ ಸರಿ ಇದೆಯೋ ತಪ್ಪಿದೆಯೋ ಅಂತ ನಾವು ಫೈಂಡ್ ಮಾಡಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ನ ಮಾರ್ಕ್ಸ್ನ ಕಡಿಮೆ ಮಾಡಿ 30 ಅಂತ ಮಾಡ್ತೀನಿ. ಅದು ಕೂಡ ಪಾಸ್ ಅಂತ ಬಂತಂದರೆ ಫಾರ್ಮುಲಾ ತಪ್ಪಾಗಿದೆ ಅಂತ ಅರ್ಥ. ಸೊ ನಾನು ಏನು ಮಾಡ್ತೀನಿ 30 ಅಂತ ಮಾಡಿದೆ. ಫೇಲ್ ಅಂತ ಬಂತು. ಯಾಕೆ, ಇಲ್ಲಿ ಆಲ್ರೆಡಿ ಇಲ್ಲಿ 378 ಇದ್ರೂ ಕೂಡ ಇಲ್ಲಿ ಫೇಲ್ ಬರ್ತಾ ಇದೆ. ಯಾಕೆ ಬಂದಿದೆ, ಇಲ್ಲಿ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾರೆ ಅಂತ ಅರ್ಥ. ಸೊ ನಾನು ಏನು ಮಾಡ್ತೀನಿ, ರಿಟರ್ನ್ Ctrl Z ಹೊಡೆದು ಅದೇನು ಪರ್ಸೆಂಟೇಜ್ ಇತ್ತು ಮಾರ್ಕ್ಸ್ಗೆ ಕಾಮನ್ ಆಗಿ ಅದಕ್ಕೆ ಬಂದಿದೆ. ನೆಕ್ಸ್ಟ್ ಒಂದು ಗ್ರೇಡ್ ಮೇಲೆ ಕ್ಲಿಕ್ ಮಾಡಿ ಈಸ್ ಈಕ್ವಲ್ ಟು IF ಶಿಫ್ಟ್ ಇಟ್ಕೊಂಡು ಬ್ರ್ಯಾಕೆಟ್ ಓಪನ್. ಸೊ ಈ ಗ್ರೇಡ್ ಬಂದು ಆವ್ರೇಜ್ ಬೇಸ್ ಮೇಲೆ ಮಾಡೋ ಅಂಥದ್ದು. ಸೊ ಆವ್ರೇಜ್ ಬೇಸ್ ಮೇಲೆ ನಾವೆಷ್ಟು ಈಗ ಇಲ್ಲಿ ಪರ್ಸೆಂಟೇಜ್ ಇದೆಯಲ್ಲ ಆವ್ರೇಜು, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಶಿಫ್ಟ್ ಇಟ್ಕೊಂಡು ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು ಎಷ್ಟೆಷ್ಟು ಗ್ರೇಡ್ ಬರುತ್ತೆ. ಈಗ ಅಬೌವ್ 90 ಇದ್ದರೆ ಕಾಮ ಕೊಟ್ಟು ಶಿಫ್ಟ್ ಇಟ್ಕೊಂಡು ಡಬಲ್ ಎಂಟರ್ ಕಾಮ ಓಪನ್ ಮಾಡಬೇಕು. A+ ಗ್ರೇಡ್ ಬರುತ್ತೆ. 95 ಅಬೌವ್ ಅಂತ ಮಾಡ್ತೀನಿ. ಸೊ ಕಾಮ ಡಬಲ್ ಎಂಟರ್ ಕಾಮ ಅಬೌವ್ ಡಿಸ್ಟಿಂಕ್ಷನ್ನ ನಾನು ಏನು ಮಾಡ್ತೀನಿ DIST ಅಂತ ಬರಿತೀನಿ. ಡಿಸ್ಟಿಂಕ್ಷನ್ ಅದು ಸೊ ಕೊಟ್ಟಾಗಿದೆ, ಅಥವಾ ಡಿಸ್ಟಿಂಕ್ಷನ್ ಅಥವಾ ಫಸ್ಟ್ ಕ್ಲಾಸು ಅಥವಾ ಡಿಸ್ಟಿಂಕ್ಷನ್. ಸೊ ಡಿಸ್ಟಿಂಕ್ಷನ್ ನಿಮಗೆ ಯಾವ್ದು ಬೇಕೋ ಅದಕ್ಕೆ ಕೊಡಬೇಕಾಗತ್ತೆ. ಸೊ ಡಬಲ್ ಎಂಟೆಡ್ ಕಾಮ ಕ್ಲೋಸ್ ಕಾಮ IF ಬ್ರ್ಯಾಕೆಟ್ ಓಪನ್. ಸೊ ಸೇಮ್ ಮತ್ತೆ ಆವ್ರೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು ಅಬೌವ್ 85 ಇದ್ದರೆ ಕಾಮ ಕೊಟ್ಟು ಡಬಲ್ ಎಂಟೆಡ್ ಕಾಮ ಓಪನ್ A+ ಗ್ರೇಡ್. ಸೊ ಡಬಲ್ ಎಂಟೆಡ್ ಕಾಮ ಕ್ಲೋಸ್ ಕಾಮ ರಿಟರ್ನ್ ಅಗೇನ್ ಅದೇ ಥರ IF ಬ್ರ್ಯಾಕೆಟ್ ಓಪನ್ ಆವ್ರೇಜ್ ಮೇಲೆ ಕ್ಲಿಕ್ಕು ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು 80 ಕಮ ಡಬಲ್ ಎಂಟೆಡ್ ಕಾಮ ಓಪನ್ A ಗ್ರೇಡ್ ಡಬಲ್ ಎಂಟೆಡ್ ಕಾಮ ಕ್ಲೋಸ್ ಮತ್ತೆ ಕಮ IF ಬ್ರ್ಯಾಕೆಟ್ ಓಪನ್ ಆವ್ರೇಜ್ ಮೇಲೆ ಕ್ಲಿಕ್ ಮಾಡಿ ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು ಈಗ ಎಷ್ಟು 70 ಅಂತ ಕೊಡ್ತೀನಿ. 70 ಕೊಟ್ಟಿರ್ತೀನಿ. ಸೊ ಡಬಲ್ ಎಂಟೆಡ್ ಕಾಮ ಓಪನ್. ಸೊ B+ ಗ್ರೇಡು. ಸೊ B+ ಕಮ IF ಬ್ರ್ಯಾಕೆಟ್ ಓಪನ್ ಮತ್ತು ಆವ್ರೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು ಇದಕ್ಕೆ ಈಗ B+ ಆಯಿತು. B ಗ್ರೇಡಿಗೆ ನಾವೇನು ಮಾಡ್ತೀವಿ 65 ಅಬೌವ್ ಇದ್ದರೆ ನಾನು B ಗ್ರೇಡ್ ಅನ್ನೋದನ್ನ ಕೊಡ್ತೀನಿ. ಸೊ 65 ಅಂತ ಕೊಟ್ಟು ಕಾಮ ಕೊಟ್ಟು ಡಬಲ್ ಎಂಟೆಡ್ ಕಾಮ ಓಪನ್ ಮಾಡಬೇಕು. B ಅಂತ ಟೈಪ್ ಮಾಡಿ ಗ್ರೇಡ್ನ B ಗ್ರೇಡ್ ಡಬಲ್ ಎಂಟೆಡ್ ಕಾಮ ಕ್ಲೋಸ್ ಮತ್ತು ಕಾಮ IF ಬ್ರ್ಯಾಕೆಟ್ ಓಪನ್ ಮತ್ತು ಆವ್ರೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು
ಮತ್ತು 65 ಅಬೋವ್ ಇದ್ದರೆ ಬಿ ಗ್ರೇಡ್ ಬಂದಿದೆ. ಸೊ ಸಿ ಗ್ರೇಡ್ ಅಂತ ಬರುತ್ತೆ, ಸಿ ಪ್ಲಸ್ ಗ್ರೇಡ್ ಬರುತ್ತೆ. ಸೊ ಸಿ ಪ್ಲಸ್ ಗ್ರೇಡ್ ಎಷ್ಟಕ್ಕೆ ಬರುತ್ತೆ? 45 ಇರುತ್ತೆ. ಸೊ 45 ಡೌನ್ಟೆಡ್ ಓಪನ್ ಸಿ ಪ್ಲಸ್ ಗ್ರೇಡ್ ಇರುತ್ತೆ. ಡೌನ್ಟೆಡ್ ಕ್ಲೋಸ್ ಮತ್ತೆ IFF ಬ್ರ್ಯಾಕೆಟ್ ಓಪನ್ ಮತ್ತು ಅರೇಂಜ್ ಮೇಲೆ ಕ್ಲಿಕ್ ಮಾಡಿ ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು ಅಬೋವ್ 40 ಬೇಡ 35 ಅಬೋವ್ ಮಾಡ್ತೀನಿ. 35 ಅಬೋವ್ ಇದ್ದರೆ ಕೊಟ್ಟು ಡೌನ್ಟೆಡ್ ಓಪನ್ ಸಿ ಗ್ರೇಡ್ ಡೌನ್ಟೆಡ್ ಕ್ಲೋಸ್. ಸೊ ಇಲ್ಲಿ ನೀವು ಎಷ್ಟು ಸಲ ಬ್ರ್ಯಾಕೆಟ್ ಓಪನ್ ಮಾಡಿದಿರಾ ಸೊ ಅಷ್ಟು ಸಲ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಬೇಕಾಗತ್ತೆ. ಇಲ್ಲಿ ಒಂದಿದೆ. ಸೊ 2 3 4 5 6 7 ಸಲ ಇಲ್ಲಿ ಬ್ರ್ಯಾಕೆಟ್ನ ನಾವು ಕ್ಲೋಸ್ ಮಾಡಬೇಕಾಗತ್ತೆ. ಶಿಫ್ಟ್ ಇಟ್ಕೊಂಡು 0 ಮೇಲೆ 1 ಅಲ್ಲಿ ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ, ಬ್ಲ್ಯಾಕ್ ಕಲರ್ ಬರುತ್ತೆ. 2 3 4 5 6 7 ಬ್ಲ್ಯಾಕ್ ಕಲರ್ ಬಂತು. ಸೊ ಅಲ್ಲಿಗೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಡಿ. ಅದು ಯಾವ ಗ್ರೇಡ್ ಬರುತ್ತೆ ಅಂತ ನಿಮಗೆ ಅಲ್ಲಿ ತೋರಿಸುತ್ತೆ. ಸೊ ಗ್ರೇಡು ಕೂಡ ಕರೆಕ್ಟಾಗಿ ಗೊತ್ತಾಯಿತು. ನೆಕ್ಸ್ಟ್ ಒಂದು ಮಿನಿಮಮ್. ಸೊ ಮಿನಿಮಮ್ ಇಲ್ಲಿ ಕ್ಲಿಕ್ ಮಾಡಿ ಈಸ್ ಈಕ್ವಲ್ ಟು ಇದಕ್ಕೊಂದು ಫಾರ್ಮುಲಾ ಇದೆ MIN ಮಿನಿಮಮ್. ಶಿಫ್ಟ್ ಇಟ್ಕೊಂಡು ಬ್ರ್ಯಾಕೆಟ್ ಓಪನ್ ಮಾಡಬೇಕಾಗತ್ತೆ. ಮಿನಿಮಮ್ ಈ ಎಲ್ಲ ಸಬ್ಜೆಕ್ಟಲ್ಲೂ ಯಾವುದು ಕಡಿಮೆ ಇದೆ ಅಂತ ಮಾರ್ಕ್ಸ್ನ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ಸೊ ಅಲ್ಲಿಂದ ಅಲ್ಲಿವರು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಬ್ರ್ಯಾಕೆಟ್ ಕ್ಲೋಸ್ ಎಂಟರ್. ನೆಕ್ಸ್ಟ್ ಮ್ಯಾಕ್ಸಿಮಮ್ ಈ 6 ಸಬ್ಜೆಕ್ಟಲ್ಲಿ ಯಾವ ಸಬ್ಜೆಕ್ಟಲ್ಲಿ ಜಾಸ್ತಿ ತೊಗೊಂಡಿದ್ದಾರೆ ಮಾರ್ಕ್ಸ್ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಈಸ್ ಈಕ್ವಲ್ ಟು MAX ಶಿಫ್ಟ್ ಇಟ್ಕೊಂಡು ಬ್ರ್ಯಾಕೆಟ್ ಓಪನ್. ಸೊ 6 ಸಬ್ಜೆಕ್ಟ್ನ ಏನು ಮಾಡಬೇಕಾಗತ್ತೆ? ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಶಿಫ್ಟ್ ಇಟ್ಕೊಂಡು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಡಿ. ಈಗ ನಿಮಗೆ ಆ ಫಾರ್ಮುಲಾ ಗೊತ್ತಾಗಿದೆ. ಸೊ ಇವನ್ನೆಲ್ಲ ನಾವು ಯಾವ ಥರ ಅಲೈನ್ಮೆಂಟ್ ಮಾಡಬೇಕು ಅನ್ನೋದು ನಾನೀಗ ನಿಮಗೆ ಹೇಳ್ಕೊಡ್ತೀನಿ. ಸೊ ಇದೆಲ್ಲ ನಮಗೆ ಸೆಂಟರ್ಗಿದ್ರೆ ಚೆಂದ ಕಾಣಿಸುತ್ತೆ. ಸೊ ನಾನು ಏನು ಮಾಡ್ತೀನಿ, ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇವ್ರನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಅಲೈನ್ಮೆಂಟಲ್ಲಿ ಬಂದು ಸೆಂಟರ್ ಅಲೈನ್ಮೆಂಟ್ ಮಿಡಲ್ ಸೆಂಟರು ಸೊ ಕೊಟ್ಟಾಗ ನಮಗದು ಕರೆಕ್ಟಾಗಿ ಸಿಗುತ್ತೆ.